ಆತ್ಮೀಯರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ಎಸ್ ಶೆಟ್ಟರ್ ಅವರ ಜೀವನ ಎಲ್ಲರಿಗೂ ಮಾದರಿ. ಡಾಕ್ಟರ್ ಲಿಂಗರಾಜ್ ಅಂಗಡಿ, ಹುಬ್ಬಳ್ಳಿ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಎಸ್ ಶೆಟ್ಟರ್ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ನಗರದ ಕುಸಗಲ್ ರಸ್ತೆಯಲ್ಲಿರುವ ವೇದಾ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಎಸ್ ಶೆಟ್ಟರ್ ಅವರ ಪುಣ್ಯ ಸ್ಮರಣೆ ನಿಮಿತ್ತ ಶ್ರೀ ಎಸ್ ಶೆಟ್ಟರ್ ಸ್ಮಾರಕ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿ, ಎಸ್ ಶೆಟ್ಟರ್ ಅವರ ಜನಪರ ಕಾಳಜಿ ಮತ್ತು ಅವರು ಬದುಕಿದ ರೀತಿ ಎಲ್ಲರಿಗೂ ಮಾದರಿ ಎಂದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಎಸ್ ಶೆಟ್ಟರ್ ಫೌಂಡೇಶನ್ ಅಧ್ಯಕ್ಷರಾದ ಸಂಕಲ್ಪ ಶೆಟ್ಟರ್, ಎಸ್ ಶೆಟ್ಟರ್ ಅವರು ನಮ್ಮ ಕುಟುಂಬದ ಮುಕುಟಮಣಿ ಇದ್ದಂತೆ. ಕಾಯಕವೇ ಕೈಲಾಸ ಎಂಬ ದಾರಿಯಲ್ಲಿ ಬದುಕಿ ಸರಳತೆಯಿಂದ ಜೀವನ ನಡೆಸಿದ ವೃತ್ತಿಯಿಂದ ವಕೀಲರಾದರೂ ಹಣದ ಆಸೆಗೆ ಎಂದೂ ಬೀಳದೆ ಅನೇಕ ಕುಟುಂಬಗಳನ್ನು ಒಂದು ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು. ಜನಸಂಘದ ದಕ್ಷಿಣ ಭಾರತದ ಮೊದಲ ಮೇಯರ್ ಎಂಬ ಹೆಗ್ಗಳಿಕೆಯನ್ನು ಗಳಿಸಿದಂಥವರು ಎಸ್ ಶೆಟ್ಟರ್ ಎಂದು ಹೇಳಿದರು. ಮಲ್ಲಿಕಾರ್ಜುನ್ ಸಾವ್ಕಾರ್ ಮಾತನಾಡಿ, ಎಸ್ ಶೆಟ್ಟರ್ ಅವರ ಜೊತೆಗಿನ ಒಡನಾಟ ಹಾಗೂ ಅವರ ಜನಪದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಗೋಕುಲ್ ಹುಬ್ಬಳ್ಳಿ ಪ್ರಾಚಾರ್ಯರಾದ ಎಫ್ ವಿ ಸೊರಟೂರ್, ಅಂಜುಮನ್ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಪ್ರೊಫೆಸರ್ ರುದ್ರೇಶ್ ಮೇಟಿ ಉಪನ್ಯಾಸ ನೀಡಿದರು. ಪ್ರೊಫೆಸರ್ ಬಸವರಾಜ್ ಕೆಂದುಳಿ ಜಾನಪದ ಗೀತೆ ಹಾಡಿದರು. ಕಾರ್ಯಕ್ರಮದಲ್ಲಿ ಮೋಹನ್ ಶೆಟ್ಟರ್, ನಾಗೇಶ್ ಕಲಬುರ್ಗಿ, ವಿದ್ಯಾ ವಂಟಮೂರಿ, ಶ್ರದ್ಧಾ ಸಂಕಲ್ಪ ಶೆಟ್ಟರ್, ಪ್ರೊಫೆಸರ್ ಕೆ ಎಸ್ ಕೌಜಲ್ಗಿ, ವಿದ್ಯಾ ವಂಟಮೂರಿ, ಸಿದ್ದಮ್ಮ ಅಡ್ವೆಣ್ಣವರ್, ಶಾಂತವೀರ್ ಬೆಟಗೇರಿ, ಚನ್ನಬಸಪ್ಪ ಧಾರವಾಡ ಶೆಟ್ರು, ಎಂ ಪಿ ಕುಂಬಾರ್, ಪ್ರೊಫೆಸರ್ ಎಸ್ ಆರ್ ಆಶಿ ಸೇರಿದಂತೆ ಕಾರ್ಯಕರ್ತರು ಹಾಗೂ ಎಸ್ ಶೆಟ್ಟರ್ ಫೌಂಡೇಶನ್ ಸದಸ್ಯರು, ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಎಂದು ಕೇಳಿಕೊಳ್ಳುತ್ತೇವೆ. ಪ್ರಾಚಾರ್ಯರು ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಎಂ ಪಿ ಸರಟೂರ್ ಸರ್ ಅವರಿಗೆ ಸಂಕಲ್ಪ ಶೆಟ್ಟರ್ ಸರ್ ಅವರು ಸನ್ಮಾನ ಮಾಡೋದ್ರ ಮುಖಾಂತರ ಅವರನ್ನ ಗೌರವಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ವೇದಿಕೆ ಮೇಲೆ ಮಾಡಿದ್ದಾರೆ, ಆ ಒಂದು ಜೀವನ ಮಾಡಿದ್ದ ಅದೇ ನಮ್ಮ ಸ್ಫೂರ್ತಿಯಿಂದ ನಮ್ಮ ತಂದೆಯವರಾದ ಜಗದೀಶ್ ಶೆಟ್ಟರು ಅವ್ರಿಗೂ ಕನಸಿತ್ತು, ಅಜ್ಜರ ಹೆಸರ ಮೇಲೆ ಏನಾದರೂ ಮಾಡಬೇಕು, ಇಟ್ ವಿಲ್ ರಿಮೈನ್ ಪರ್ಮನೆಂಟ್, ಅಂದ್ರೆ ಶಾಶ್ವತವಾಗಿ ಏನು ಉಳಿತೈತಿ ಅದನ್ನು ಪರ್ಮನೆಂಟ್ ವೇ ಆಗಿ ಒಂದು ಏನಾದರೂ ಮಾಡಬೇಕು ಅಜ್ಜರ ಹೆಸರು. ಸಾಕಷ್ಟು ಅವರು ಸೇವಾ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳಿದ ಮೇಲೆ ಹಾಗೂ ನಾವು ಎಲ್ಲರೂ ಸೇರಿ ಸ್ಕೂಲ್ನ ಮಾಡಬೇಕು ಇದನ್ನೆಲ್ಲವನ್ನ ಜೀವನದ ಜೋಕಾಲಿ ಹಾಗೆ ಸುಖ ದುಃಖ ಇನ್ಶೂರೆನ್ಸ್ ಕಟ್ಟಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಸಾಲ ಮಾಡಿ ಕಟ್ಟಿ. ಯೋಚನೆ ಮಾಡಿ, 5 ಲಕ್ಷ ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ಗೆ 10,000 ರೂಪಾಯಿ ಪ್ರೀಮಿಯಂ ಆಗುತ್ತೆ ಅನ್ಕೊಳ್ಳಿ. ನೀವು 5 ಲಕ್ಷ ರೂಪಾಯಿ ಕವರೇಜ್ಗೆ 10,000 ರೂಪಾಯಿನ ಸಾಲ ಮಾಡಿ ಇವತ್ತು ಕಟ್ಟೋದು ಬೆಟ್ರಾ, ನಾಳೆ ಕಾಯಿಲೆ ಬಂದಾಗ 5 ಲಕ್ಷ ರೂಪಾಯಿ ಸಾಲ ಮಾಡೋದು ಬೆಟ್ರಾ? ದಯವಿಟ್ಟು ಯೋಚನೆ ಮಾಡಿ. ನಾಳೆ ನಿಮ್ಮವ್ರನ್ನ ನೀವು ಬೀದಿಗೆ ಹಾಕಬೇಡಿ. ಒಂದು ಕಾಯಿಲೆ ಇಡೀ ಮನೆಯನ್ನ, ಅವರ ಸಂಸಾರವನ್ನು ಹಾಳು ಮಾಡುತ್ತೆ, ಬೀದಿಗೆ ಹಾಕಿ